ಪಿತೃಪಕ್ಷದ 16 ದಿನ ಯಾವುದೇ ಕಾರಣಕ್ಕೂ ಈ ಆಹಾರಗಳನ್ನು ತಿನ್ನಲೇಬೇಡಿ. ಕೆಲವು ಆಹಾರಗಳನ್ನು ಕೂಡ ಪಿತೃಪಕ್ಷದ ಸಮಯದಲ್ಲಿ ತಪ್ಪಿಸಲು ಸಲಹೆ ನೀಡಲಾಗುತ್ತದೆ. ಹೌದು, ಶ್ರಾದ್ದದ ಪವಿತ್ರ ಅವಧಿಯಲ್ಲಿ ನೀವು ತ್ಯಜಿಸಬೇಕಾದ ಹಲವು ವಿಷಯಗಳಲ್ಲಿ ಆಹಾರ ಕೂಡ ಒಂದು. ಅದರ ಸಂಪೂರ್ಣ ವಿವರ ಇಲ್ಲಿದೆ. ಈ ವರ್ಷದ ಪಿತೃಪಕ್ಷವು ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 2ರವರೆಗೆ ಇರುತ್ತದೆ. ಈ 16 ದಿನಗಳಲ್ಲಿ ವಿವಿಧ ಆಚರಣೆಗಳನ್ನು ಜನರು ತಮ್ಮ ಮನೆಗಳಲ್ಲಿ ಮಾಡುತ್ತಾರೆ. ಪಿತೃಪಕ್ಷವು ನಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸಲು ಸಮರ್ಪಿತವಾದ ಅವಧಿಯಾಗಿದೆ. ಪಿತೃಪಕ್ಷದ ಈ ಪವಿತ್ರ ಸಮಯದಲ್ಲಿ ಪೂರ್ವಜರು ಮತ್ತೊಮ್ಮೆ ಭೂಮಿಗೆ ಬರುತ್ತಾರೆ ಎಂದು ನಂಬಲಾಗಿದೆ. ಈ ಕಾರಣಕ್ಕಾಗಿ ಪಿತೃಪಕ್ಷದ ಅವಧಿಯಲ್ಲಿ ಪೂರ್ವಜರ ಆತ್ಮಕ್ಕೆ ಶಾಂತಿ ಮತ್ತು ಮೋಕ್ಷಕ್ಕಾಗಿ ಶ್ರಾದ್ದ ಅಥವಾ ತರ್ಪಣ ಕಾರ್ಯವನ್ನು ಮಾಡಲಾಗುತ್ತದೆ. ಹೀಗೆ ಮಾಡುವುದರಿಂದ ಅವರು ಸಂತೃಪ್ತರಾಗಿ ನಮಗೆ ಆಶೀರ್ವಾದ ಮಾಡುತ್ತಾರೆ ಎನ್ನುವುದು ನಂಬಿಕೆ. ಪಿತೃಪಕ್ಷದ ಅವಧಿಯಲ್ಲಿ ಅನೇಕ ರೀತಿ ನೀತಿಗಳನ್ನು ಅನುಸರಿಸುವ ಮೂಲಕ ತುಂಬಾನೇ ಕಟ್ಟುನಿಟ್ಟಾಗಿ ಆಚರಣೆಯನ್ನು ಮಾಡಲಾಗುತ್ತದೆ. ಆಷಾಢ ಮಾಸದಂತೆ ಈ ಅವಧಿಯಲ್ಲೂ ಕೆಲ ಕೆಲಸ ಖರೀದಿಗಳಿಗೆ ನಿಷೇಧ ಹಾಕಲಾಗಿದೆ. ವಿಶೇಷವಾಗಿ ಈ ಸಮಯದಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿಸುವುದಾಗಲಿ, ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಜೊತೆಗೆ ಬಂಗಾರ ಖರೀದಿ ಕೂಡ ಮಾಡುವುದಿಲ್ಲ. ಮನೆಯಲ್ಲಿ ವಿಶೇಷ ಪೂಜೆಗಳನ್ನು ಕೈಗೊಳ್ಳುವುದಿಲ್ಲ. ಚಪ್ಪಲಿಗಳನ್ನು ಸಹ ಕೊಳ್ಳುವುದಿಲ್ಲ. ಇಷ್ಟೇ ಅಲ್ಲ, ಕೆಲವು ಆಹಾರಗಳನ್ನು ಕೂಡ ಪಿತೃಪಕ್ಷದ ಸಮಯದಲ್ಲಿ ತಪ್ಪಿಸಲು ಸಲಹೆ ನೀಡಲಾಗುತ್ತದೆ. ಹೌದು, ಶ್ರಾದ್ದದ ಪವಿತ್ರ ಅವಧಿಯಲ್ಲಿ ನೀವು ತ್ಯಜಿಸಬೇಕಾದ ಆಹಾರದ ಪಟ್ಟಿಗಳ ವಿವರ ಹೀಗಿದೆ. ಶ್ರಾದ್ದದ ಸಮಯದಲ್ಲಿ ಆಹಾರದ ಅರ್ಪಣೆಗಳನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿರುವುದರಿಂದ ಈ ಅವಧಿಯಲ್ಲಿ ಕೆಲವು ಆಹಾರಗಳ ಸೇವನೆಯನ್ನು ತಪ್ಪಿಸಬೇಕು. ತಮ್ಮ ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡ ಬಿಡುವ ಜನರು ಶ್ರಾದ್ದದ ಸಮಯದಲ್ಲಿ ಕೆಲವು ಆಹಾರಗಳು ಮತ್ತು ಪಾನೀಯಗಳನ್ನು ತಪ್ಪಿಸಲು ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನು ಅನುಸರಿಸಬೇಕಂತೆ. ಈ 16 ದಿನಗಳಲ್ಲಿ ವಿಶೇಷವಾಗಿ ತಮ್ಮ ಪೂರ್ವಜರಿಗೆ ಶ್ರಾದ್ದದ ಸಮಯದಲ್ಲಿ ಪಿಂಡ ಬಿಡುವ ಮತ್ತು ತರ್ಪಣವನ್ನು ಮಾಡುವವರು ಮಾಂಸ, ಕೋಳಿ, ಮೊಟ್ಟೆ ಮುಂತಾದ ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು. ಈ ಅವಧಿಯನ್ನು ಪವಿತ್ರ ಅವಧಿ ಎಂದು ಪರಿಗಣಿಸಿರುವ ಕಾರಣ ಮಾಂಸಾಹಾರವನ್ನು ತಿನ್ನದಂತೆ ಸಲಹೆ ನೀಡಲಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇವನೆ ಮಾಡದಂತೆ ಸಲಹೆಯನ್ನು ನೀಡಲಾಗುತ್ತದೆ. ಆಯುರ್ವೇದದ ಪ್ರಕಾರ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ರಾಜಸಿಕ ಮತ್ತು ತಾಮಸಿಕ ಎಂದು ಪರಿಗಣಿಸಲಾಗುತ್ತದೆ. ಇದು ದೇಹದಲ್ಲಿ ಹೆಚ್ಚಿನ ಶಾಖವನ್ನು ಉಂಟುಮಾಡುತ್ತದೆ. ಹಿಂದೂ ಧರ್ಮದಲ್ಲಿ ಶ್ರಾದ್ದದ ಸಮಯದಲ್ಲಿ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದನ್ನು ಮತ್ತು ಮದ್ಯ ಪಾನೀಯಗಳನ್ನು ಸೇವಿಸುವುದಕ್ಕೆ ನಿಷೇಧವಿದೆ. ಇದೇ ಕಾರಣಕ್ಕಾಗಿ ಪಿತೃಪಕ್ಷದ ಸಮಯದಲ್ಲಿ ಮದ್ಯವನ್ನು ಸೇವಿಸದಂತೆ ಹೇಳಲಾಗುತ್ತದೆ. ನೀವು ಶ್ರಾದ್ದ ಆಚರಣೆಗಳನ್ನು ಮಾಡುತ್ತಿದ್ದರೆ ಶ್ರಾದ್ದದ 16 ದಿನಗಳಲ್ಲಿ ಹಸಿ ಧಾನ್ಯಗಳು, ಬೇಳೆಕಾಳುಗಳು ಅಥವಾ ಗೋಧಿಯನ್ನು ತಿನ್ನುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆದ್ದರಿಂದ ಶ್ರಾದ್ದದ ಸಮಯದಲ್ಲಿ ನಿಮ್ಮ ಊಟವನ್ನು ತಯಾರಿಸುವಾಗ ಜಾಗರೂಕರಾಗಿರಿ ಮತ್ತು ನಿಮ್ಮ ಭಕ್ಷ್ಯಗಳಿಗೆ ಯಾವುದೇ ಬೇಳೆಕಾಳುಗಳು, ಗೋಧಿ ಅಥವಾ ಧಾನ್ಯಗಳನ್ನು ಸೇರಿಸುವುದನ್ನು ತಪ್ಪಿಸಿ. ಶ್ರಾದ್ದದಲ್ಲಿ ಕಪ್ಪು ಉಪ್ಪು, ಜೀರಿಗೆ ಅಥವಾ ಬದನೆಕಾಯಿಯಂತಹ ಇತರ ಆಹಾರಗಳನ್ನು ಸಹ ತಪ್ಪಿಸಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.